ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಶಿಷ್ಟಾನಾಂ ಇಯಂ ಪ್ರಣತಿಮಾಲಿಕಾ ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ನಾವೀಗ ಶನಿವಾರ ಭಾನುವಾರಗಳಂದು ಮತ್ಸ್ಯಪುರಾಣವನ್ನು ಚಿಂತಿಸಲಿದ್ದೇವೆ. ಈ ತನಕ ನಾವು ಕೇಳ್ತಾ ಇದ್ದದ್ದು ವಾಲ್ಮೀಕಿ ರಾಮಾಯಣವನ್ನು. ಈ ಶನಿವಾರ ಭಾನುವಾರಗಳಿಂದ ಸಂಜೆ ಮತ್ಸ್ಯಪುರಾಣದ ಚಿಂತನೆಯನ್ನ ಮಾಡಲಿದ್ದೇವೆ. ಮುಂದಿನ ಶನಿವಾರ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಕುಮುದಮ್ಮನವರ ಮನೆಯಲ್ಲಿ ಅಗ್ನಿಪುರಾಣ ಮೊದಲಾದ ಅಲ್ಲೊಂದು ಹೋಗ್ತಾ ಇರುತ್ತೆ. ಸಂಜೆ ಮತ್ಸ್ಯಪುರಾಣವನ್ನು ಚಿಂತಿಸಲಿದ್ದೇವೆ. ಮತ್ಸ್ಯಪುರಾಣ ಮುಗಿದ ಮೇಲೆ ಕೂರ್ಮ, ವರಾಹ, ನರಸಿಂಹ, ವಾಮನ ಈ ರೀತಿಯಾದ ಚಿಂತನೆಗಳು. ಬೆಳಗ್ಗೆ ಒಂದು ಕಡೆಯಿಂದ ಅಗ್ನಿಪುರಾಣ, ಗರುಡ ಪುರಾಣ, ನಾರದೀಯ ಮೊದಲಾದವುಗಳ ಚಿಂತನೆ. ಹೀಗೆ ಒಟ್ಟು 18 ಪುರಾಣಗಳಲ್ಲಿ 2 ಪುರಾಣದ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಒಂದು ಭಾಗವತ, ಇನ್ನೊಂದು ವಿಷ್ಣು ಪುರಾಣ. ಅದಾದ ಮೇಲೆ ನಾವು ಈಗ ಶನಿವಾರ ಭಾನುವಾರಗಳಂದು ಸಂಜೆ ಮತ್ಸ್ಯಪುರಾಣವನ್ನು ಮಾಡೋದು ಅಂತ. ಅಲ್ಲ, ಇದಕ್ಕೂ ಮೊದಲು ನನ್ನ ಅಲ್ಲಿ ಒಂದು ಸಂಕಲ್ಪ ಮೂಡಿತ್ತು. ಶನಿವಾರ ಭಾನುವಾರವೂ ಕೂಡ ಅನುಶಾಸನ ಪರ್ವವನ್ನೇ ಮುಂದುವರಿಸಿ ಬಿಡೋಣ ಅಂತ. ಅದಕ್ಕೆ ಒಬ್ಬರು ಹೇಳಿದ್ರು, ಇಲ್ಲ, ಶನಿವಾರ ಭಾನುವಾರ ಮಾತ್ರ ಬಿಡುವಾಗುವವರು ಕೆಲವರಿದ್ದಾರೆ. ಶನಿವಾರ ಭಾನುವಾರ ಅವರಿಗೆ ಕಂಟಿನ್ಯೂಟಿ ಇಲ್ಲ ಅಂತ ಆಗ್ತದೆ. ಅವರಿಗಾಗಿ ನೀವು ಪ್ರತ್ಯೇಕ ಒಂದು ಪುರಾಣವನ್ನು ಶುರು ಮಾಡಬೇಕು ಅಥವಾ ಪ್ರತ್ಯೇಕ ಒಂದು ಗ್ರಂಥವನ್ನು ಮಾಡಬೇಕು ಅಂತ ನನಗೂ ಹೌದು ಅಂತ ಅನ್ನಿಸಿತು. ಈ ಪುರಾಣಗಳ ಚಿಂತನೆಯನ್ನೇ ಮಾಡೋಣ ಅಂತ ಅನ್ನಿಸಿ ನಾನು ಮತ್ಸ್ಯಪುರಾಣವನ್ನು ಮಾಡೋದು ಅಂತ. ಭಾಗವತ ಪುರಾಣದ ಶ್ರವಣಕ್ಕಿಂತ ಇದು ಸ್ವಲ್ಪ ವಿಭಿನ್ನ. ಯಾಕೆ ಅಂದರೆ ಇವುಗಳಲ್ಲಿ ಬೇರೆ ಬೇರೆಯವರ ದರ್ಶನಗಳೇ ಜಾಸ್ತಿ ಇರುತ್ತೆ. ಪುರಾಣಗಳಲ್ಲಿ 3 ತರಹದ ಭಾಷೆಗಳಿವೆ. ಭಾಷೆ ಅಂದರೆ ನರೇಷನ್ ಟೆಕ್ನಿಕ್ ಅಂತ ಅಷ್ಟೇ ಅರ್ಥ. ಭಾಷೆ ಅಂದರೆ ಲ್ಯಾಂಗ್ವೇಜ್ ಅಂತ ಅರ್ಥ ಅಲ್ಲ. ಇಲ್ಲಿ ನರೇಷನ್ ಟೆಕ್ನಿಕ್ 3 ಇವೆ. ಒಂದು ದರ್ಶನ, ಇನ್ನೊಂದು ಗುಹ್ಯ, ಇನ್ನೊಂದು ಸಮಾಧಿ ಅಂತ. ದರ್ಶನ ಅಂದರೆ ಕಂಡಂತೆ ಬರೆಯುವುದು. ಯಾರು ಕಂಡಂತೆ? 2
ಬೇರೆ ಶಾಸ್ತ್ರಗಳು ಏನು ಹೇಳಿವೆಯೋ ಅದನ್ನು ತಟಸ್ಥವಾಗಿ ಉಲ್ಲೇಖಿಸೋದು ಒಂದು ತರಹದ ಭಾಷೆ, ಒಂದು ತರಹದ ದರ್ಶನ. ಇನ್ನೊಂದು ಬೇರೆಯವರು ಏನು ಅಂದುಕೋತಾರೆ ಮನಸ್ಸಿನಲ್ಲಿ ಅದನ್ನು ಉಲ್ಲೇಖಿಸೋದು, ಅದನ್ನು ದರ್ಶನ ಅಂತ ಕರೀತಾರೆ. ಈಗ ದುರ್ಯೋಧನನ ವ್ಯೂ ಬರುತ್ತೆ ಮಹಾಭಾರತದಲ್ಲಿ. ಅವನು ಏನು ಹೇಳ್ತಾನೆ ಅಂದರೆ, ಧರ್ಮಗಳ ನಡುವೆ ದೇವತೆಗಳು ಪ್ರವೇಶ ಮಾಡೋಲ್ಲ, ಯಾಕೆ ಅಂದರೆ ಅವರು ಈ ಲೋಕವನ್ನು ಮೀರಿದ್ದಾರೆ. ಈ ಲೋಕವನ್ನು ಅವರು ಮೀರಿರಬೇಕಾದ್ರೆ ಧರ್ಮದ ಬಗ್ಗೆ ಯಾಕೆ ನೋಡ್ತಾರವರು ಅಂತ ವಾದ ಮಾಡ್ತಾನೆ. ದೇವತೆಗಳು ದೇವ ಪಕ್ಷದವರು ಪಾಂಡವರ ಪರವಾಗಿದ್ದಾರೆ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ, ಹಾಗೇನಾರ ಆದರೆ ಅವರು ದೇವತೆಗಳಲ್ಲ. ಯಾಕೆ ಅಂದರೆ ಈ ಭೂಲೋಕದ ಮಿತಿಯನ್ನು ಮೀರಿದ್ದಾರೆ, ಅವರು ಇಷ್ಟು ಕ್ಷುಲ್ಲಕವಾಗಿ ಯೋಚನೆ ಮಾಡಬಾರದಲ್ವಾ, ಅದು ಮಾಡೋದೇ ತಪ್ಪು ಅಂತ ನಾನು, ಅದು ಅವನ ವ್ಯೂ. ಮನುಷ್ಯರು ಮಾಡುವ ಧರ್ಮಗಳಿಗೆ ದೇವತೆಗಳು ತಟಸ್ಥರಾಗಿ ಸುಮ್ಮನಿರಬೇಕು ಅನ್ನೋದು ಅವನ ವ್ಯೂ. ಅದನ್ನು ಹಾಗೆ ಉಲ್ಲೇಖ ಮಾಡಿದ್ರು, ಅದು ವಾಸ್ತವ ಅಲ್ಲ, ಇದು ದರ್ಶನ. ಇನ್ನೊಂದು ದರ್ಶನ ಉಂಟು, ಶೈವಾಗಮ ಪಾಶುಪತ ಅಂತ ಏನಿದೆ, ಆ ಪಾಶುಪತಾಗಮದ ದರ್ಶನ, ಅದವರ ವ್ಯೂ. ಇನ್ನೊಂದು ಪಾಶುಪತಾಗಮ, ಬೇರೆ ಬೇರೆ ಮತಗಳು, ಸ್ಕಂದನನ್ನೇ ಸರ್ವೋತ್ತಮ ಅಂತ ಹೇಳುವ ಮತ, ಸೂರ್ಯನನ್ನೇ ಸರ್ವೋತ್ತಮ ಅಂತ ಹೇಳುವ ಮತ, ಶಕ್ತಿಯನ್ನೇ ಸರ್ವೋತ್ತಮ ಅಂತ ಹೇಳುವ ಮತ, ಈ ಎಲ್ಲ ಮತಗಳ ತಟಸ್ಥ ನಿರೂಪಣೆ. ಅವರು ಹೀಗೆ ಹೇಳಿದ್ದಾರೆ ಅಷ್ಟೇ, ನಮ್ಮ ಅಭಿಪ್ರಾಯ ಅದು ಅಂತ ಅಲ್ಲ. ಈಗ ನಾವು ಸ್ಕೂಲಿನ ಟೆಕ್ಸ್ಟ್ಗಳನ್ನು ಕುರಿತು ಪರೀಕ್ಷೆ ಬರೆಯುವ ಹಾಗೆ, ಅದು ಅವ್ರ ವ್ಯೂ, ವಾಸ್ತವ ಆಗಿರಬೇಕು ಅಂತ ಇಲ್ಲ. ಪರೀಕ್ಷೆಯಲ್ಲಿ ಪಾಸ್ ಆಗಲಿಕ್ಕೆ ಬರೆದಿರ್ತೇವೆ, ಅವ್ರ ವ್ಯೂ ಏನು ಅಂತ. ಯಾವನೂ ಅದನ್ನು ಸೀರಿಯಸ್ ಆಗಿ ತಗೊಂಡಿರಲ್ಲ. ಒಂದು ಕೆಪ್ಪೆಗೆ ಬಾರಿಸಿದರೆ ಇನ್ನೊಂದು ಕೆಪ್ಪೆಯನ್ನು ಕೊಡ್ರಿ, ಒಂದು ಕೆನ್ನೆಗೆ ಬಾರಿಸಿದರೆ ಇನ್ನೊಂದು ಕೆನ್ನೆಯನ್ನೇ ಕೊಡ್ರಿ ಅಂತ ಹೇಳುವ ಕ್ರಿಸ್ತನ ಮಾತನ್ನ ಅನುಸರಿಸ್ತಾ ಇರೋರು ಬ್ರಾಹ್ಮಣರೇ ವಿನಃ ಕ್ರೈಸ್ತರೇ ಅಲ್ಲ. ಇವರು ಇನ್ನೊಂದು ಕೆನ್ನೆ ಕೊಡ್ತಾರೆ, ಅದು ಹೊಡೆದ್ಮೇಲೆ ಮೂರನೇ ಹೊಡೆತಕ್ಕೂ ಇನ್ನೊಂದು ಕೆನ್ನೆ ಕೊಡ್ತಾರೆ. ಅದರಿಂದಾಗಿ ಅವ್ರು ಬರೀತಾರಷ್ಟೇ, ಯಾಕೆ ಪಾಸ್ ಆಗಬೇಕು. ಇದು ವ್ಯೂ, ಅವ್ರಿಗೂ ಗೊತ್ತಾಗೋಗಿದೆ. ಆ ರೀತಿ ಬೇರೆ ಬೇರೆ ದರ್ಶನಗಳ ತಟಸ್ಥ ಅಭಿಪ್ರಾಯ, ಅದನ್ನು ಏನಂತ ಕರೀತಾರೆ, ದರ್ಶನ ಅಂತ ಕರೀತಾರೆ. ಪುರಾಣಗಳಲ್ಲಿ ಈ ದರ್ಶನದ ಭಾಷೆ ಇರುತ್ತೆ. ಶಾಕ್ತ ಮತದ ಹಾಗೆ, ಸ್ಕಾಂದದ ಹಾಗೆ, ಸೂರ್ಯನನ್ನೇ ಸರ್ವೋತ್ತಮ ಅಂತ ಹೇಳುವ ಮತದ ಹಾಗೆ, ಬ್ರಹ್ಮನನ್ನ ಸರ್ವೋತ್ತಮ ಅಂತ ಹೇಳುವ ಮತದ ಹಾಗೆ, ಶಿವನನ್ನೇ ಸರ್ವೋತ್ತಮ ಅಂತ ಹೇಳುವ ಪಾಶುಪತ ಮತವನ್ನ ತಟಸ್ಥವಾಗಿ ವೇದವ್ಯಾಸರು ಈ ಪುರಾಣಗಳಲ್ಲಿ ಕೊಡ್ತಾರೆ. ಇದು ದರ್ಶನ. ಅದರಿಂದಾಗಿ ದರ್ಶನ ಅಂದರೆ, ಇನ್ನೊಮ್ಮೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ, ಎರಡು ತರಹದ ದರ್ಶನ. ಒಂದು ವ್ಯಕ್ತಿಯ ಅಭಿಪ್ರಾಯ, ಅಕಾರ್ಡಿಂಗ್ ಟು ಹಿಮ್. ಇನ್ನೊಂದು ದರ್ಶನ ಅಂತ ಹೇಳಿದ್ರೆ ಆ ಮತಕ್ಕೆ ಸಂಬಂಧಪಟ್ಟ ಹಾಗೆ. ಈ ಎರಡು ತರಹದ ದರ್ಶನ ಉಳಿದ ಎಲ್ಲ ಪುರಾಣಗಳಲ್ಲಿ ಇವೆ. ಭಾಗವತ, ವಿಷ್ಣು ಪುರಾಣ ಬಿಟ್ರೆ. ಯಾರಿಗಾದ್ರೂ ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಾ?
ಯಾರಿಗಾದ್ರೂ ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಾ? ಆಗ್ತಾ ಇದೆ. ಅದರಿಂದಾಗಿ ಇದು ದರ್ಶನ. ಇನ್ನೊಂದು ಗುಹ್ಯ. ಗುಹ್ಯ ಅಂತ ಹೇಳಿದರೆ ಏನು ಹೇಳ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಇನ್ನೊಂದು ಸಮಾಧಿ. ಇದ್ದದ್ದನ್ನ ಇದ್ದಂತೆ ಹೇಳೋದು ಏನಿದೆ ಅದು ಸಮಾಧಿ ಅಂತ. ಹೀಗಾಗಿ ದರ್ಶನ, ಗುಹ್ಯ, ಸಮಾಧಿ, ಇದರಲ್ಲಿ ಭಾಗವತ ಮತ್ತು ವಿಷ್ಣು ಪುರಾಣ ಇದೆಯಲ್ಲ, ಅದು ಸಮಾಧಿ ಭಾಷೆಯಿಂದ ಬರೆದಿರುವಂಥದ್ದು. ಯಾಕೆಂದ್ರೆ ಭಾಗವತವನ್ನ ನಿರೂಪಣೆ ಮಾಡಬೇಕಾದ್ರೆ ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ ಅಂತ ಹೇಳಿದ್ದಾರೆ. ಸಮಾಧಿನ ಅನುಸ್ಮರ, ಸಮಾಧಿ ಭಾಷೆಯಿಂದಲೇ ಹೇಳು. ಸಮಾಧಿನ ಅನುಸ್ಮರ. ಅನುಸ್ಮರ ಅಂದ್ರೆ ಸ್ಮರಣಂ ಗ್ರಂಥಕೃತಿ. ಸ್ಮರಣ ಅಂದ್ರೇನು? ಗ್ರಂಥ ರಚನೆ. ಓ ವೇದವ್ಯಾಸರೇ, ಸಮಾಧಿಯಿಂದ ಗ್ರಂಥ ರಚನೆ ಮಾಡಿ ಅಂದ್ರೆ ಇದ್ದದ್ದನ್ನ ಇದ್ದಂತೆ ಹೇಳಿ ಅಂತ. ಅದರಿಂದಾಗಿ ವಿಷ್ಣು ಪುರಾಣ ಮತ್ತೆ ಭಾಗವತ ಏನಿದೆ ಅದು ಸಮಾಧಿ ಭಾಷೆಯಿಂದ ಹೊರಟದ್ದು. ಇನ್ನು ಉಳಿದ ಪುರಾಣಗಳು ದರ್ಶನ, ಗುಹ್ಯ, ಸಮಾಧಿ ಮೂರೂ ಭಾಷೆಗಳಿಂದ ಒಳಗೊಂಡಿದೆ. ಹೆಚ್ಚು ಭಾಗವತದಲ್ಲಿ ಇಲ್ಲ ಅಂತಲ್ಲ, ಮಹಾಭಾರತದಲ್ಲಿ ದರ್ಶನ ಇಲ್ಲ ಅಂತಲ್ಲ, ಗುಹ್ಯ ಇಲ್ಲ ಅಂತ ಅಲ್ಲ, ಆದರೆ ಹೆಚ್ಚು ಸಮಾಧಿ ಇದೆ. ಈ ಎಚ್ಚರದಿಂದ ಪುರಾಣವನ್ನು ಓದಬೇಕು. ಹೀಗಾಗಿ ಬಹಳ ಅಟೆನ್ಷನ್ ಬೇಕು, ಇದಕ್ಕೆ ಬಹಳ ಅಟೆನ್ಷನ್ ಬೇಕು. ಇಷ್ಟು ಹಿನ್ನೆಲೆಯೊಂದಿಗೆ ನಾವು ಈ ಪುರಾಣವನ್ನು ನೋಡಬೇಕು. ಮತ್ತೆ ಎಲ್ಲ ಪುರಾಣಗಳಿಗೆ ಕಾಮನ್ ಆಗಿರೋದು ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ ಅಂತ. ನಾರಾಯಣನಿಗೆ ನಮಸ್ಕಾರ ಮಾಡಿ, ಈ ಗ್ರಂಥ ಪ್ರತಿಪಾದ್ಯನಾದ ದೇವತೆ. ನರೋತ್ತಮಂ, ನರೋತ್ತಮ ಅಂತ ಹೇಳಿದ್ರೆ ವಾಯುದೇವ, ಒಳಗಡೆ ಇದ್ದು ಸಾಧನೆ ಮಾಡಿಸುವವ. ಯಾಕೆಂದ್ರೆ ಒಂದರ ಯಥಾರ್ಥ ಜ್ಞಾನ ಬರಬೇಕು ಅಂತಂದ್ರೆ ವಾಯುದೇವರ ಅನುಗ್ರಹ ಬೇಕು. ವಾಯುದೇವರ ಅನುಗ್ರಹವಿಲ್ಲದಿದ್ದರೆ ಯಥಾರ್ಥ ಜ್ಞಾನ ಬರೋದಿಲ್ಲ. ಅದನ್ನು ನಾವು ನೋಡ್ತೇವೆ. ನಮ್ಮ ರಘುಪ್ರೇಮ ತೀರ್ಥರ ಜೀವನದಲ್ಲಿಯೂ ನೋಡಿದ್ದೇವೆ. ವಾಯುದೇವರ ಮೇಲೆ ವಿಶೇಷ ಸಿಟ್ಟು ಇರುತ್ತೆ ತಾಮಸರಿಗೆ. ಅದರಿಂದಾಗಿ ಯಥಾರ್ಥ ಜ್ಞಾನ ಬರಬೇಕು ಅಂದರೆ ವಾಯುದೇವರ ಉಪಾಸನೆ ಆಗಬೇಕು. ಇನ್ನು ನರ, ನರ ಅಂತ ಹೇಳಿದ್ರೆ ಶೇಷ, ಶೇಷ ಬೇಕು. ಯಾಕೆಂದ್ರೆ ಪಂಚರಾತ್ರ ಪುರಾಣ ಈ ಗ್ರಂಥಗಳ ಅರ್ಥ ಆಗಬೇಕು ನಮಗೆ. ಅದಕ್ಕಾಗಿ ಶೇಷ ಬೇಕು. ಅವನು ಇದರ ಅಭಿಮಾನಿ ದೇವತೆ. ಪಂಚರಾತ್ರದ ಮತ್ತೆ ಎಲ್ಲ ಆ ತರಹದ ಪೌರುಷೇಯ ಗ್ರಂಥಗಳ ಅಭಿಮಾನಿ ದೇವತೆ. ಅವನಿಗೆ ನಾವು ಮೊರೆ ಹೊಕ್ಕರೆ ಇದರ ಯಥಾರ್ಥ ಜ್ಞಾನವಾಗ್ತದೆ. ಇನ್ನು ದೇವಿ ಭಾಗ್ಯ, ಲಕ್ಷ್ಮೀದೇವಿ ಬೇಕು. ಅವಳು ಭಾಗ್ಯವನ್ನು ನೀಡದಿದ್ದರೆ ನಾವೀ ಗ್ರಂಥ ಓದುವ ಹತ್ರಕ್ಕೆ ಬರಲ್ಲ. ಪುರಾಣ ನಮಗೆ ಸಂಬಂಧ ಇಲ್ಲ ಅಂತ ಕೂತು ಬಿಡ್ತೇವೆ. ಭಾಗವತ, ಭಾರತ ಬೇಡ ನಮಗೆ ಅಂತ ಹೇಳಿ ಅನ್ನಿಸಿಬಿಡುತ್ತೆ. ಓದಲಿಕ್ಕೊಂದು ಭಾಗ್ಯ ಬೇಕು. ಆ ಭಾಗ್ಯವನ್ನು ನೀಡುವವಳು
ಲಕ್ಷ್ಮೀದೇವಿ, ಅವಳನ್ನು ಚಿಂತಿಸಬೇಕು, ದೇವೀಂ. ಇದು ಪುರಾಣ ಮತ್ತು ಭಾರತ ಅನ್ನೋದು ಮಾತಿನ ರೂಪವಾಗಿದೆ, ವಾಂಗ್ಮಯ ರೂಪ, ವಾಗ್ರೂಪ. ಆ ಮಾತಿನ ಮೂಲಕವೇ ನಮಗೆ ಕನ್ವೆ ಆಗಬೇಕಲ್ವಾ? ಹೀಗಾಗಿ ಆ ಮಾತು ಚೆನ್ನಾಗಿ ಅರ್ಥ ಆಗಬೇಕು, ಅದಕ್ಕೆ ಸರಸ್ವತಿಯ ಮೊರೆ ಹೋಗಬೇಕು. ಆಮೇಲೆ ವ್ಯಾಸಮು, ಇದನ್ನು ನಮಗೆ ಕೊಟ್ಟವರು ವೇದವ್ಯಾಸರು, ಗ್ರಂಥಕರ್ತೃಗಳು. ಅವ್ರಿಗೆ ನಮಸ್ಕಾರ ಮಾಡದೆ ಹೋದರೆ ಗತಿ ಏನು? ಅದಕ್ಕೆ ವ್ಯಾಸಂ. ನೀವು ಈಗ ಯಾವುದೇ ಪುರಾಣದ ಪುಸ್ತಕ ತೆಗೆದು ನೋಡಿದರೆ ಅವರು ಚೈವ ಅಂದ್ಬಿಟ್ಟಿದ್ದಾರೆ. ದೇವೀಂ ಸರಸ್ವತೀಂ ಚೈವ. ಯಾಕೆ ಅಂದರೆ ಅವ್ರ ತರ್ಕ ಏನು ಗೊತ್ತಾ? ವೇದವ್ಯಾಸರು ತಮಗೆ ತಾವು ಹೇಗೆ ನಮಸ್ಕಾರ ಮಾಡ್ಕೊ ಅಂತ ಹೇಳ್ತಾರೆ, ನನಗೆ ನಮಸ್ಕಾರ ಮಾಡು ಅಂತ ಹೇಗೆ ಹೇಳ್ತಾರೆ ಅಂತ. ಅಯ್ಯೋ, ತಾಯಿಯಾದವಳು ಮಗನಿಗೆ ನನಗೆ ನಮಸ್ಕಾರ ಮಾಡು ಅಂತ ಹೇಳಬೇಕು. ತಂದೆಯಾದವನು ಬಾಯಿಲಿ ನಮಸ್ಕಾರ ಮಾಡಿ ಹೋಗು ಅಂತ ಅನ್ಬೇಕು. ಇಲ್ಲ ಅಂದ್ರೆ ಅವನಿಗೆ ನಮಸ್ಕಾರ ಮಾಡ್ಲಿಕ್ಕೆ ಗೊತ್ತೇ ಆಗಲ್ಲ. ಹೆಂಗೆ ಗೊತ್ತಾಗುತ್ತೆ? ಅವನು ಗೊತ್ತಾಗೋ ತನಕ ಹೇಳಬೇಕು. ಹಾಗೆಯೇ ವೇದವ್ಯಾಸರು ನಮಗೆ ಹೇಳಿದ್ರು, ಪುರಾಣವನ್ನು ನೀವು ಹೇಳುವ ಮೊದಲು ನನಗೆ ನಮಸ್ಕಾರ ಮಾಡ್ರಿ ಅಂತ. ಇದು ಶುದ್ಧ ಸಂಪ್ರದಾಯದ ನಿಲುವು, ವೇದವ್ಯಾಸರ ನಿಲುವು. ಹೀಗೆ ಇವರನ್ನ ನಮಸ್ಕರಿಸಿ ಗ್ರಂಥ ಮುದೀರಯೇ, ಗ್ರಂಥವನ್ನ ಹೇಳಬೇಕು. ಅಜೋಪಿಯ ಕ್ರಿಯಾಯೋಗಾತ್ ನಾರಾಯಣ ಇತಿ ಸ್ಮೃತಃ ತ್ರಿಗುಣಾಯ ತ್ರಿವೇದಾಯ ನಮಸ್ತಸ್ಮೈ ಸ್ವಯಂ ಭವೇ. ಅಜೋಪಿ, ಹುಟ್ಟದಿದ್ದರೂ ಕ್ರಿಯಾಮೂಲಕವಾಗಿ ಯಾರು ನಾರಾಯಣನೆಂದು ಕರೆಸಿಕೊಂಡನೋ ಅಂತಹ ತ್ರಿಗುಣಾಯ, ಸತ್ವರಜ ಸ್ತಮೋಗುಣಗಳನ್ನು ಬಳಸಿ ಜಗತ್ತನ್ನು ಸೃಷ್ಟಿ ಮಾಡುವ, ತ್ರಿವೇದಾಯ, ಋಗ್ವೇದ ಯಜುರ್ವೇದ ಸಾಮವೇದಗಳಿಂದ ಪ್ರತಿಪಾದ್ಯನಾದ, ಸ್ವಯಂಭುವೇ, ತನ್ನಿಂದಲೇ ತಾನು ಅವತರಿಸುವ ನಾರಾಯಣನಿಗೆ ನಮಃ ನಮಸ್ಕಾರ. ಇವೆರಡು ಮಂಗಳಾಚರಣೆ. ಸೂತಮೇಕಾಗ್ರಮಾಸೀನಂ ನೈಮಿಷಾರಣ್ಯವಾಸಿನಃ ಮುನಯೋ ದೀರ್ಘಸತ್ರಾಂತೆ ಪ್ರಪ್ರಚ್ಛುಃ ದೀರ್ಘ ಸಂಹಿತಾಂ. ಒಮ್ಮೆ ಯಾಗ ನಡೀತಾ ಇತ್ತು. ಸೂತ ಪುರಾಣಿಕರು ಬಂದರು. ಆಗ ಸೂತ ಪುರಾಣಿಕರನ್ನ ಶೌನಕಾದಿ ಋಷಿಗಳು ಪ್ರಶ್ನೆ ಮಾಡಿದರು. ನೋಡಿ, ದೀರ್ಘ ಸತ್ರ ಅಂತೆ, ದೀರ್ಘ ದೊಡ್ಡ, ಸತ್ರ ಯಜ್ಞದ, ಅಂತೆ ಕೊನೆಯಲ್ಲಿ, ದೊಡ್ಡ ಯಜ್ಞದ ಕೊನೆಯಲ್ಲಿ ಅಂದರೆ ಸಂಜೆ ಅಥವಾ ಮಧ್ಯಂದಿನ. ಯಜ್ಞದಲ್ಲಿ 3 ಸವನ ಇರುತ್ತೆ: ಪ್ರಾತಃ ಸವನ, ಮಧ್ಯಂದಿನ ಸವನ, ಸಾಯಂ ಸವನ ಅಂತ. ಅದಕ್ಕೆ 6 ಶಸ್ತ್ರಗಳು ಅಂತ ಹೇಳ್ತಾರೆ. ಆ 6 ಶಸ್ತ್ರಗಳನ್ನು ಬಳಸ್ತಾರೆ. ಬೆಳಗ್ಗೆ ಆಜ್ಯ ಶಸ್ತ್ರ ಮತ್ತು ಪ್ರೌಢ ಶಸ್ತ್ರ ಅಂದರೆ ಮಂತ್ರಗಳು. ಶಸ್ತ್ರ ಅಂದರೆ ಆಯುಧ ಅಲ್ಲ, ಶಸ್ತ್ರ ಅಂದರೆ ಮಂತ್ರ ಸಮುದಾಯ ಅಂತ. ಬೆಳಗ್ಗೆ ಆಜ್ಯ ಶಸ್ತ್ರ ಮತ್ತು ಪ್ರೌಢ ಶಸ್ತ್ರವನ್ನು ಹೇಳಿಕೊಂಡು ದೇವರಿಗೆ ಆಹುತಿಯನ್ನು ನೀಡಬೇಕು. ಆಮೇಲೆ ಒಂದು ಸ್ವಲ್ಪ ರೆಸ್ಟ್. ಮತ್ತೆ ಮಧ್ಯಾಹ್ನ ನಿಷ್ಕೇವಲ್ಯ ಶಸ್ತ್ರ, ಆಮೇಲೆ ಆತ್ಮಶಸ್ತ್ರ ಅಂತ ಕರೀತಾರೆ. ಆಗ 2 ಶಸ್ತ್ರಗಳು. ಇನ್ನು ಸಂಜೆ ಮರುತ್ವತೀಯ ಮತ್ತೆ ವೈಶ್ವದೇವ ಶಸ್ತ್ರ ಅಂತ ಕರೀತಾರೆ. ಹೀಗೆ 6 ಶಸ್ತ್ರಗಳನ್ನು 3 ಕಾಲಗಳಲ್ಲಿ ಹೇಳಬೇಕು. ಹೇಳಿ ಆಹುತಿ ಕೊಡಬೇಕು. ಸೋಮರಸದ ಬಳ್ಳಿಯಿಂದ ಹಿಂಡಿ ರಸ ತೆಗೆದು ಆ ಸೋಮವನ್ನು ಆಹುತಿ ಕೊಡಬೇಕು. ಇದು ದೀರ್ಘ ಸತ್ರ. ಆ ರೀತಿ
ಎಷ್ಟೋ ವರ್ಷಗಳ ಕಾಲ ಮಾಡ್ತಾ ಇದ್ರು. ಆವಾಗ ಮಧ್ಯ ಏನು ಮಾಡ್ತಾ ಇದ್ರು, ಮಧ್ಯದಲ್ಲಿ ಗಾನ, ನರ್ತನ, ತಮಾಷೆಯ ಮಾತುಗಳು ಎಲ್ಲವೂ ಇರ್ತಿತ್ತು. ಅದರ ಮಧ್ಯದಲ್ಲಿ ಪುರಾಣ ಶ್ರವಣವೂ ಕೂಡ. ಅಂದರೆ ಕಲೆ ಅನ್ನೋದು ದೇವರನ್ನು ತಲುಪಲಿಕ್ಕಾಗಿ ಇದ್ದ ಮಾಧ್ಯಮ ಆ ಕಾಲದಲ್ಲಿ. ಇದು ಭರತನ ನಾಟ್ಯಶಾಸ್ತ್ರದಲ್ಲಿಯೂ ಕೂಡ ಬರುವಂತಹ ವಿಚಾರ. ಕಲೆ ಅನ್ನೋದೇನಿದೆ ದೇವರನ್ನು ತಲುಪಲಿಕ್ಕಿರುವ ಮಾಧ್ಯಮ. ಹೀಗಾಗಿ ನೀವು ಇಂಗ್ಲೀಷಿನಲ್ಲಿ ಮ್ಯಾನ್ ಆಫ್ ಪ್ರಾಪರ್ಟಿ ಅಂತ, ಮ್ಯಾನ್ ಆಫ್ ಪ್ರಾಪರ್ಟಿ ಅಂದ್ರೇನು? ನಾಟಕ ಶುರು ಆಗುವ ಮೊದಲು, ಗ್ರೀಕ್ ನಾಟಕಗಳು ಶುರು ಆಗುವ ಮೊದಲು ಒಬ್ಬ ಒಳಗಡೆ ಪೂಜೆ ಮಾಡಿ ಬಲಿ ಕೊಟ್ಟು ಆಮೇಲೆ ನಾಟಕ ಶುರು ಮಾಡ್ತಾ ಇದ್ದ. ಅದೇ ರೀತಿ ಇಲ್ಲಿಯೂ ಕೂಡ ನಾಂದ್ಯಂತೆ ತತಪ್ರವಿಶತಿ ಸೂತ್ರಧಾರ ಅಂತ ಹೇಳಿ, ನಾಂದಿಯ ಕೊನೆಯಲ್ಲಿ ಸೂತ್ರಧಾರ ಪ್ರವೇಶ ಮಾಡ್ತಾನೆ. ಏನು ನಾಂದಿ? ದೇವತಾರಾಧನೆ. ದೇವತಾರಾಧನೆಯ ಕೊನೆಯಲ್ಲಿ ಸೂತ್ರಧಾರ ಪ್ರವೇಶ ಮಾಡಿದ. ಈಗ ಯಕ್ಷಗಾನದಲ್ಲಿ ಮೂಡಲಪಾಯ, ದೊಡ್ಡಾಟ, ಬಯಲಾಟ ಎಲ್ಲ ಕಡೆ ಮೊದಲು ಸಂಪ್ರದಾಯ ಇತ್ತು. ಮೊದಲು ದೇವರಿಗೆ ಪೂಜಾ ಸಮರ್ಪಣೆ ಮಾಡಿ ಆ ಸೇವೆಯ ರೂಪದಲ್ಲಿ ನಾಟಕವನ್ನು, ನಾಟ್ಯವನ್ನು ಪ್ರದರ್ಶನ ಮಾಡೋದು ಅಂತ. ಆಮೇಲೆ ನಾಸ್ತಿಕರು ಆಕ್ಯುಪೈ ಮಾಡಿದ್ರು. ಇವತ್ತು ನಾಟಕ ರಂಗದಿಂದ ಪ್ರಭಾವಿತರಾದವರು ನಾಸ್ತಿಕರು ಹೆಚ್ಚು. ಫಿಲಂ ಪರವಾಗಿಲ್ಲ, ಎಷ್ಟೋ ಆಸ್ತಿಕರಿದ್ದಾರೆ. ಆದರೆ ನಾಟಕ ರಂಗದಲ್ಲಿ ಇರುವಷ್ಟು ನಾಸ್ತಿಕರು ಎಲ್ಲಿ ಹುಡುಕಿದ್ರು ಸಿಗಲ್ಲ. ಯಾಕೆಂದರೆ ತೀರಾ ಲೆಫ್ಟಿಸ್ಟ್ನಿಂದ ಪ್ರಭಾವಿತ. ಅವರು ನಾಟ್ಯಶಾಸ್ತ್ರವನ್ನು ಹೇಳುವಾಗ ಬರ್ಟೋಲ್ಟ್ ಬ್ರಕ್ಟನ ಸೂತ್ರಗಳನ್ನು ಹೇಳ್ತಾರೆ. ಬರ್ಟೋಲ್ಟ್ ಬ್ರಕ್ಟ್ ಅಂತ ಹೇಳಿ, ಅವನು ಈಸ್ ಜರ್ಮನ್, ಮೂಲಭೂತವಾಗಿ ಅವನು ಜರ್ಮನ್. ಅವನ ರಂಗಮಂದಿರದ ಪರಿಕಲ್ಪನೆಯಲ್ಲಿ ಆಡ್ತಾ ಇದ್ದಾರೆ. ಭರತನ ನಾಟ್ಯಶಾಸ್ತ್ರದ ಚಿಂತನೆಯನ್ನ ಮಾಡುವುದಿಲ್ಲ. ಇದು ಸಮಸ್ಯೆ. ಯಾಕೆ ಹೇಳಿದ್ದು ನಾನು ಅಂದರೆ, ಈ ಸೂತ ಪುರಾಣಿಕರು ಕಥೆ ಹೇಳ್ತಾರಲ್ಲ, ಕಥೆಯೂ ಕೂಡ ಒಂದು ಕಲಾ ಪ್ರಕಾರ. ಕಥಾ ಆಭೋಗ ಅಂತ ಕರೀತಾ ಇದ್ರು ನಮ್ಮಲ್ಲಿ. ಕಥೆ ಅಂತನ್ನೋದು ಒಂದು ಆಸ್ವಾದ್ಯವಾದ ವಸ್ತು. ಸೊಗಸಾದ ಕಥೆಯನ್ನ ಕೇಳೋದೇನಿದೆ ಅದು ಮನಸ್ಸಿಗೆ ಒಳ್ಳೆ ಆಹಾರ. ಆ ಕಥನಕಾರ ಎಲ್ಲ ಕಥನದ ರೀತಿಯನ್ನು ತಿಳಿದಿರಬೇಕು, ಎಲ್ಲ ಕಥನದ ಸಾಧ್ಯತೆಗಳನ್ನು ತಿಳಿದಿರಬೇಕು. ಅದನ್ನು ಹೇಳ್ತಾರೆ. ಪುರಾಣ ಹೇಳಬೇಕಾದ್ರೆ ಲಕ್ಷಣ ಏನು? ಸಂಸ್ಕೃತ ಬಂದವರೆಲ್ಲ ಪುರಾಣ ಹೇಳಲಿಕ್ಕಿಲ್ಲ ಅಂತ. ಮತ್ತೆ ಭಾಷಾತ್ರಯಂ ನ ಜಾನೀತೆ ರೀತೀನಾಂ ಶತಮೇವಚ ಪುರಾಣಾರ್ಥಂ ವದನ್ಯಾತಿ ನರಕಂ ನಾತ್ರ ಸಂಶಯ ಅಂತ ಪುರಾಣದ್ದೇ ಮಾತು. ಬ್ರಹ್ಮಾಂಡ ಪುರಾಣದಲ್ಲಿದೆ. ಭಾಷಾತ್ರಯಂ ನ ಜಾನೀತೆ, ಯಾರಿಗೆ 3 ತರಹದ ನರೇಷನ್ ಟೆಕ್ನಿಕ್ ಗೊತ್ತಿಲ್ಲವೋ, ರೀತೀನಾಂ ಶತಮೇವಚ 100 ತರಹದ ರೀತಿ, ವ್ಯತ್ಯಾಸ, ಪ್ರಾತಿಲೋಮ್ಯ, ಗೋಮೂತ್ರಿ, ಪ್ರಘಸ, ಉಕ್ಷಣ, ಸುಧುರ, ಸಾಧು, ಈ 7 ಪ್ರಧಾನವಾದ ವಿಭಾಗಗಳು. ಈ 7ರ ಪರ್ಮ್ಯುಟೇಷನ್ ಕಾಂಬಿನೇಷನ್ 106 ಆಗತ್ತೆ. ಇದನ್ನು ತಿಳಿಯದೆ ಪುರಾಣ ಹೇಳಿದರೆ ಅವನು ನರಕಕ್ಕೆ ಹೋಗ್ತಾನೆ. ಯಾಕೆಂದ್ರೆ ಕೇಳುವ ಅಷ್ಟು ಜನರನ್ನ ಮುಟ್ಟಾಡ್ರನಾಗಿ ಮಾಡಿಸ್ಬಿಟ್ಟಿರ್ತಾನೆ. ಏನು ಗೊತ್ತಿರಲ್ಲ ಅವ್ರಿಗೇನು ಭ್ರಮೆ ಇರುತ್ತೆ, ಓ ನಾವು ಅವರು ಒಳ್ಳೆ ಪ್ರಸಿದ್ಧರಪ್ಪ, ಅವ್ರ ಹತ್ರ ಕೇಳಿದ್ದೇವೆ ಅಂತ ಭ್ರಮೆ ಇರುತ್ತೆ. ಆ ಭ್ರಮೆಯನ್ನು ಉಂಟು ಮಾಡಿ ಇವರಿಗೆ ನಾನು ದೊಡ್ಡ ಪುರಾಣಿಕ ಅಂತ ಇವರಿಗೆ ತಪ್ಪು ತಿಳುವಳಿಕೆಯನ್ನು ಕೊಟ್ಟಿರ್ತಾನೆ. ಅದರಿಂದಾಗಿ ಕಥನದ ಎಲ್ಲ ಸಾಧ್ಯತೆಗಳನ್ನು ತಿಳ್ಕೊಂಡಿರ್ಬೇಕು ಅವನು.
ಇದು ವ್ಯತ್ಯಾಸವ, ಪ್ರಾತಿಲೋಮ್ಯವ, ಗೋಮೂತ್ರಿಯ, ಆ ರೀತಿಗಳ ಪ್ರಜ್ಞೆ ಇರಬೇಕು ಅವನಿಗೆ. ಅದರಿಂದಾಗಿ ಪುರಾಣವನ್ನು ಹೇಳೋದು ಅಂತನ್ನೋದು ಬಹಳ ಹೊಣೆಯ ಒಂದು ಕೆಲಸ. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಸಂಸ್ಕೃತ ಬಂದರೆ ಸಾಕು ಅಂತ, ಕೆಲವ್ರಿಗೆ ಅದು ಬೇಡ, ಸಂಸ್ಕೃತ ಎಲ್ಲ ಯಾರಿಗೆ ಹೇಳಿದ್ರೆ ಸಾಕು, ಸಮಾಜ ಅವರನ್ನು ಒಂದು ಒಳ್ಳೆಯ ಸ್ಥಾನದಲ್ಲಿ ಗುರುತಿಸಿದ್ರೆ ಸಾಕು, ಮತ್ತಿನ್ಯಾಕೆಲ್ಲ ಎಲ್ಲ ವೇಸ್ಟ್, ಅವ್ರದ್ದು ಹೇಳ್ತಾರೆ, ಇವ್ರು ಹೇಳ್ತಾರೆ ಅಂತ. ಆದರೆ ನಮಗೆ ಶಕ್ತಿ ಇರುವಾಗ ಇವರು ಸರಿಯಾಗಿ ಹೇಳ್ತಾರಾ ಇಲ್ವಾ ಅಂತ ಹೇಳಿ ಗುರುಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾರೆ. ಗುರು ಹೇಗೆ ಶಿಷ್ಯನನ್ನು ಪರೀಕ್ಷೆ ಮಾಡ್ತಾನೋ ಹಾಗೆ ಶಿಷ್ಯನೂ ಕೂಡ ಗುರುಗಳ ತಿಳುವಳಿಕೆಯ ಬಗ್ಗೆ ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾರೆ. ಮಾಡಿ ಆರಿಸಿಕೊಳ್ಳಿ. ಯಾಕೆಂದ್ರೆ ಇದು ಈ ಸಂಪತ್ತು ಅನರ್ಘ್ಯ, ಇದನ್ನ ಯಾಕೆ ಕಳ್ಕೊಳ್ಬೇಕು? ಅದರಿಂದಾಗಿ ಮಾಡಿ ಅಂತ ಹೇಳ್ತಾರೆ. ಪ್ರಜ್ಞೆ ಇದ್ದ ಮೇಲೆ ಮಾಡಬೇಕು ನೀವು. ಅದರಿಂದ ಆ ತರಹದ ಆ ಸೂತ ಪುರಾಣಿಕರು ವೇದವ್ಯಾಸರ ನೇರ ಶಿಷ್ಯರು. ರೋಮಹರ್ಷಣ, ಆ ರೋಮಹರ್ಷಣ ಅವರು ವೇದವ್ಯಾಸರು ಹಿಂದಿನ ಇತಿಹಾಸವನ್ನು ನೆನೆದು ಮೈ ಝುಮ್ ಅಂತಂತೆ ಅವ್ರಿಗೆ. ಇವತ್ತು ಹೇಳ್ತಾರೆ ಗೂಸ್ ಬಂಪ್ಸ್ ಅಂತ. ಆ ತರಹ ವೇದವ್ಯಾಸರಿಗೆ ಹಿಂದಣ ಇತಿಹಾಸವನ್ನು ನೆನೆದು ರೋಮಾಂಚನ ಆಯಿತು. ಆಗ ಹುಟ್ಟಿದವರು ರೋಮಹರ್ಷಣ. ಅವರ ಮಗ ಉಗ್ರಶ್ರವಸ್ ಅಂತ. ಆ ಉಗ್ರಶ್ರವಸ್ ಅನ್ನುವವರು ಇಬ್ರು ಬೇರೆ ಜಾತಿಯವರು, ನೆನ್ಪಿಟ್ಕೊಳ್ಳಿ, ಬ್ರಾಹ್ಮಣರಲ್ಲ, ವೇದವ್ಯಾಸರ ಶಿಷ್ಯರು. ಅವರಿಬ್ಬರಿಂದ ಕಥೆ ಕೇಳ್ತಾ ಇರೋರು ಯಾರು ಅಂದರೆ ಶೌನಕಾದಿ ಋಷಿಗಳು. ಅದರಿಂದಾಗಿ ಗುಣ ಎಲ್ಲಿದೆಯೋ ಅಲ್ಲಿ ಗೌರವ. ಇಷ್ಟು ಎಲ್ಲ ಪುರಾಣಗಳ ಸಮೂಹವನ್ನು ಹೇಳಿದವರು ಯಾರು ಅಂದರೆ ಬ್ರಾಹ್ಮಣರಲ್ಲ. ಎಂಥ ಸೆಕ್ಯುಲರ್ ನಾವು ಬ್ರಾಹ್ಮಣರು. ಹೀಗಾಗಿ ಆ ಸೂತ ಪುರಾಣಿಕರು ಬಂದರು. ಅವರು ಈ ಸವನಗಳ ನಡುವೆ ಕಥೆಯನ್ನು ಹೇಳಿಸ್ತಾ ಇದ್ರು. ಇದನ್ನ ಜಾಮಿತಾ ದೋಷ ಪರಿಹಾರ ಅಂತ ಕರೀತಾರೆ. ಜಾಮಿ ಅಂದರೆ ಏಕತಾನತೆ, ಮೊನೋಟನಸ್ ಅಂತ ಏನು ಹೇಳ್ತೇವೆ ಅದು. ಆ ದೋಷ ಮನಸ್ಸನ್ನ ಸರಿಯಾಗಿ ಮಾಡಬೇಕು. ಆ ದೋಷ ಇದ್ದರೆ, ಮೊನೋಟನಸ್ ಆದರೆ ಜೀವನ ಸ್ವಾರಸ್ಯ ಇರಲ್ಲ. ಅದಕ್ಕೆ ಒಂದು ಬ್ರೇಕ್ ಬೇಕು. ಆ ಬ್ರೇಕ್ ಯಾವುದು? ಅದೇ ನಾಟಕ ಮೊದಲಾದ ಕಲೆ. ಅದರಲ್ಲಿ ಕಥೆಯೂ ಒಂದು. ಶ್ರಾದ್ದದ ಸಂದರ್ಭದಲ್ಲಿಯೂ ಕೂಡ ಶ್ರಾದ್ದ ಮಾಡಿ ಊಟ ಮುಗಿಸಿದ ಮೇಲೆ ಪುರಾಣಾದಿಗಳನ್ನು ಶ್ರವಣ ಮಾಡಬೇಕು ಅಂತ ಹೇಳ್ತಾರೆ. ಇಷ್ಟು ಚಂದ ಆಚರಣೆ. ಇವತ್ತು ಏಕಾಂಗಿಯಾಗಿ ಹೋಗಿ ಮಕ್ಕಳಿಗೆ ರಜೆ ಇಲ್ಲ ಅಂತ ಹೇಳಿ ನಾವು ಮಾಡ್ಕೊಂಡು ಬರ್ತೇವೆ. ಒಬ್ಬರೇ ಹೋಗಿ ಪಿತೃದೇವತೆಗಳನ್ನು ಆರಾಧನೆ ಮಾಡೋ ಕ್ರಮನ ಅದು. ಹಾಗಲ್ಲ, ಅದೊಂದು ಸಾಮೂಹಿಕ ಹಬ್ಬ. ಅದು ನಮ್ಮ ಮನೆತನದಲ್ಲಿ ಏನೊಂದು ಸೊಬಗು ಇದೆ, ಸಂಪತ್ತು ಇದೆ, ಅದನ್ನು ಕೊಟ್ಟವರಿಗೆ ಕೃತಜ್ಞತೆಯನ್ನು ಅರ್ಪಿಸೋದಲ್ವಾ? ಹಾಗೆ ಮಾಡಬೇಕದನ್ನು. ಹೀಗಾಗಿ ದೀರ್ಘ ಸಂಹಿತಾಂ ಪಪ್ರಚ್ಛ. ಅವ್ರು ಕೇಳಿದ್ರು, ಕಥೆ ಹೇಳಪ್ಪ ಅಂತ. ಪ್ರವೃತ್ತಾಸು ಪುರಾಣೀಷು ಧರ್ಮ್ಯಾಸು ಲಲಿತಾಸು ಚ ಕಥಾಸು ಸೌನಕಾದ್ಯಾಸ್ತು ಅಭಿನಂದ್ಯ ಮುಹುರ್ಮುಹು. ಎಂತಹ ಕಥೆ! ಪುರಾಣೀಷು, ಬಹಳ ಹಳೆಯ ಕಥೆ. ಧರ್ಮ್ಯಾಸು, ಧರ್ಮ ಅಂದರೆ ಪುಣ್ಯ. ಧರ್ಮ ಅಂತ ಹೇಳಿದರೆ ಜೀವನದ ನಡೆಯನ್ನು ತೋರಿಸುವ ಒಂದು
ಕಥೆ. ಧರ್ಮ್ಯ ಅಂದರೆ ಎರಡರ್ಥ. ಲಲಿತಾ ಸುಚ ಬಹಳ ಮನೋಹರವಾಗಿರುತ್ತೆ. ಥ್ರಿಲ್ಲಿಂಗ್ ಅಂತೇನು ಹೇಳ್ತೇವೆ, ಎಂಟರ್ಟೈನಿಂಗ್ ಅಂತೇನು ಹೇಳ್ತೇವೆ, ಅದು ಕಲೆಗೆ ಸಂಬಂಧಪಡುತ್ತೆ. ಆಮೇಲೆ ಎಲ್ಲ ತರಹದ ಕಥೆ. ಒಂದು ಕಥೆ ಅಂದರೆ ಎಲ್ಲ ಅಂಶಗಳೂ ಇರುತ್ತೆ. ನವರಸಗಳೂ ಇರಬೇಕು, ಶೃಂಗಾರ ಮಾತ್ರ ಇರಬೇಕು ಅಂತ ಹೇಳಿದ್ರೆ ಆಗತ್ಯೆ? ಮನುಷ್ಯನ ಜೀವನದಲ್ಲಿ ಎಲ್ಲವೂ ಇರುತ್ತೆ. ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಭಯಾನಕ, ಬೀಭತ್ಸ, ರೌದ್ರ, ಶಾಂತ, ಎಲ್ಲ ರಸಗಳೂ ಇರುತ್ತೆ ಅಲ್ವಾ? ಆ ಎಲ್ಲ ರಸಗಳಿಂದ ತುಂಬಿ ತುಳುಕುವ ಕಥೆಯನ್ನ ಕೇಳಿದರು. ಕೇಳಿ ಒಂದೊಂದು ಪುರಾಣಗಳನ್ನು ಕೇಳ್ತಾ ಇದ್ದಾಗಲೂ ಕೂಡ ಅಭಿನಂದ್ಯ ಸೂತರಿಗೆ ಆಶೀರ್ವಾದ ಮಾಡ್ತಾ, ಯಾಕೆಂದ್ರೆ ಸೂತರಿಗಿಂತ ಶೌನಕರು ಜ್ಞಾನಿಗಳು. ಎಷ್ಟೋ ವೇದಗಳನ್ನು ಕಂಡು ಹಿಡಿದವರು. ಅವರ ವಂಶವೇ ಅದ್ಭುತ. ಹೀಗಾಗಿ ಜ್ಞಾನದಲ್ಲಿ ಶೌನಕರು ದೊಡ್ಡವರು. ಆದರೆ ಅವ್ರು ಕೇಳಿದ್ರು. ಸೂತರು ಚಿಕ್ಕವರು. ಅವ್ರು ಹೇಳಿದ್ರು. ಅವ್ರ ಮೇಲ್ಗಡೆ ಕೂತ್ಕೊಂಡು ಹೇಳೋದು, ಇವರು ಕೆಳಗಡೆ ಕೂತ್ಕೊಂಡು ಕೇಳೋದು. ಯಾಕೆಂದ್ರೆ ವೇದವ್ಯಾಸರು ಹೇಳಿದ್ದಾರಲ್ವಾ, ಆ ಇಬ್ಬರು ಮಹಾನುಭಾವರ ಮಾಧ್ಯಮದಲ್ಲಿ ನಮಗೆ ಇವತ್ತು ಬಂತು. ಒಂದು ಅಂಶ ಇದೆ. ನಾನು ಗಡಿಬಿಡಿಯಿಂದ ಓಡ್ತಾ ಇದ್ದೆ. ರಾಮನಾಥಾಚಾರ್ಯರು ಕೇಳಿದ್ರು, ನಮ್ಮ ಗುರುಪ್ರಾಯರವರು, ಗುರುಗಳಂತೆ, ಯಾಕೆ ಓಡ್ತಾ ಇದ್ದಿ ಅಂದ್ರು. ಹೀಗೆ ಮಹಾಭಾರತ ಹೇಳಬೇಕು. ಇವತ್ತು ದ್ವಾದಶಿ ಅಲ್ವೇನಾ ಅಂದ್ರು. ದ್ವಾದಶಿ ಆದ್ರೇನು? ಸೂತ ಪುರಾಣಿಕರಿಗೆ ಗೌರವ ಕೊಡಬೇಕಲ್ವೇನಾ? ಅವರು ದ್ವಾದಶಿ ಅಲ್ವೇನಾ ಹೋಗಿದ್ದು? ಅದು ಪೌರಾಣಿಕರಿಗೆ ರಜೆ ಯಾವತ್ತು? ನನಗಿದೊಂದು ವಿಷಯವೇ ಗೊತ್ತಿರಲಿಲ್ಲ ಆಚಾರ್ಯರೇ ಎಂದೆ. ಗುರುಗಳೇ, ನನಗಿದೊಂದು ವಿಚಾರವೇ ಗೊತ್ತಿರಲಿಲ್ಲ, ತಿಳ್ಕೊಳ್ಬೇಕು, ರಜೆ ಕೊಡಬೇಕು ಅಂದರು. ಎಷ್ಟರ ಮಟ್ಟಿಗೆ ಆಗತ್ತೋ ಮಾಡ್ತೇನೆ ಅಂತ ಹೇಳಿದೆ. ಯಾಕೆ ಅಂದರೆ ಶನಿವಾರ ಭಾನುವಾರಗಳಲ್ಲಿ ಒಂದು ದ್ವಾದಶಿಯೇ ಬಂತು ಅಂತ ಇಟ್ಕೊಳ್ಳೋಣ. ಶನಿವಾರ ಭಾನುವಾರಗಳು ಮಾತ್ರ ಚಿಂತನೆ ಮಾಡುವವರು ಕೆಲವರು ಇರ್ತಾರೆ. ಕೆಲವೊಂದು ಅನಿವಾರ್ಯದಿಂದ ಬಿಡ್ತಾನೆ, ಅದಲ್ಲ. ಆದರೆ ಮಾಡುವವರು ಇರ್ತಾರೆ. ಅವರಿಗೆ ಒಂದು ದಿವಸ ಹೋಗುತ್ತೆ. ಅದಕ್ಕಾಗಿ ಗೊತ್ತಿಲ್ಲ, ನೋಡೋಣ ಅಂತ ಹೇಳಿದೆ. ಆದರೆ ಪೌರಾಣಿಕರಿಗೆ ದ್ವಾದಶಿ ರಜೆ. ಯಾಕೆ ಅಂದರೆ ಸೂತ ಪುರಾಣಿಕರು ಹೋದ ದಿವಸ. ಇರಲಿ, ಯಾಕೆ ಹೇಳಿದ್ದು ಅಂತಂದರೆ, ಆ ಎಲ್ಲ ಕಥೆಗಳನ್ನ ವೇದವ್ಯಾಸರು ಹೇಳಿದ್ದನ್ನ, ವೇದವ್ಯಾಸರು ಏನು ಚಿಂತನೆ ಮಾಡಿದ್ರು, ಇಷ್ಟು ಕಥೆ ಜಗತ್ತಿಗೆ ಕೊಡಬೇಕು ಅಂತ, ಅದನ್ನು ಸೂತ ಪುರಾಣಿಕರ ಮಾಧ್ಯಮದಲ್ಲಿ, ಮೀಡಿಯಾದಲ್ಲಿ ಕೊಡಬೇಕು ಅಂತ ಅವರ ಇಚ್ಛೆ. ಅದರಿಂದಾಗಿ ಸೂತ ಪುರಾಣಿಕರ ಹಿನ್ನೆಲೆಯಲ್ಲಿ ಭಾಗವತಾದಿ ಪುರಾಣಗಳ ವಾಚನ, ಅವರೇ ಮಾಧ್ಯಮ. ಫಸ್ಟ್ ಮೀಡಿಯಾ ಆಫ್ ವೇದವ್ಯಾಸ ಫಾರ್ ಭಾಗವತ. ಅದರಿಂದಾಗಿ ನಾವು ಅವರನ್ನು ನೆನಪಿಸಿಕೊಳ್ಳಬೇಕಾಗತ್ತೆ. ಅದು ಎಂತಹ ದೊಡ್ಡಸ್ತಿಕೆ. ಬ್ರಾಹ್ಮಣರೇ ನಿಜವಾದ ಸೆಕ್ಯುಲರ್ಸ್, ಬೇರೆ ಯಾರೂ ಅಲ್ಲ. ಬ್ರಾಹ್ಮಣರಷ್ಟು ಸೆಕ್ಯುಲರ್ಗಳು ಜಗತ್ತಲ್ಲಿಲ್ಲ. ಯಾಕೆ ಅಂದರೆ ಅವರ ಪುರಾಣ ಬಂದದ್ದು ಬ್ರಾಹ್ಮಣರಿಂದ ಅಲ್ಲ. ಕೇಳಿದ್ದು ಬ್ರಾಹ್ಮಣರು, ಕೆಳಗಡೆ ಕುಳಿತು ಇವರನ್ನು ಮೇಲ್ಗಡೆ ಕೂಡಿಸಿ. ಅಂದರೆ ಗುಣಕ್ಕೆ ಗೌರವ. ಸುಮ್ಮನೆ ಯಾರ್ಯಾರಿಗೋ ಗೌರವ ಕೊಡಲಿಕ್ಕಲ್ಲ, ಗುಣಕ್ಕೆ ಗೌರವ ಕೊಡಬೇಕು. ಭವಭೂತಿ ಹೇಳ್ತಾನೆ, ಗುಣ ಪೂಜಾ ಸ್ಥಾನಂ ಗುಣಿಷು ನ ಚಲಿಂಗಂ ನ ಚವಯ ಅಂತ. ಗುಣಗಳಿಗೆ ಗೌರವ ಕೊಡಬೇಕು.
ನಚ ಲಿಂಗಂ, ಅವ್ರು ಯಾವ ಲಿಂಗ, ಹೆಣ್ಣೋ ಗಂಡೋ, ಹೆಣ್ಣಾದ್ರೆ ಕೊಡ್ತೀವಿ ಗಂಡಾದ್ರೆ ಕೊಡಲ್ಲ, ಅಥವಾ ಹೆಣ್ಣಾದ್ರೆ ಕೊಡಲ್ಲ ಗಂಡಾದ್ರೆ ಕೊಡ್ತೇವೆ, ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಗುಣ ಎಲ್ಲಿದೆಯೋ ಅಲ್ಲಿ ಗೌರವ ಕೊಡಬೇಕು. ನಚ ಲಿಂಗಂ ನಚ ವಯ, ಇಲ್ಲ ಅವರು ಚಿಕ್ಕವರು ಅದರಿಂದ ಗೌರವ ಕೊಡಲ್ಲ, ಇಲ್ಲ, ಗುಣ ಇದೆಯೋ ಗೌರವ ಕೊಡಿ ಅಷ್ಟೇ. ಈ ತರಹದ ಭಾರತದಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಇವತ್ತು, ಇದನ್ನು ಅನುಸರಿಸದೇ ಇರೋದ್ರಿಂದ. ಹೀಗಾಗಿ ಮಧ್ವಾಚಾರ್ಯರು ಬಹಳ ಒತ್ತಿ ಹೇಳಿದ್ದು ಗುಣಗಳಿಗೆ ಅನುಗುಣವಾಗಿ ಗೌರವ ಕೊಡಿ ಅಂತ. ಉದ್ಧಾರ ಆಗಬೇಕಾ, ಮಧ್ವರ ಮಾತಿಗೆ ಕಿವಿ ಕೊಡಿ. ಅವರೇ ಹೇಳಿದ್ದು ಸಮಾನಾಂ ವಿಷಮ ಪೂಜಾ ವಿಷಮಾನಾಂ ಸಮಾ ತಥಾ. ಯೋಗ್ಯತೆ ಇರುವವರಿಗೆ ಹೆಚ್ಚಿನ ಗೌರವ ಕೊಡಿ, ಯೋಗ್ಯತೆಗೆ ಅನುಗುಣವಾದ ಗೌರವ ಕೊಡಿ. ಯೋಗ್ಯತೆಗೆ ಅನುಗುಣವಾದ ಗೌರವ ಕೊಡದಿದ್ದರೆ ದೇವತೆಗಳು ತಮ್ಮ ಸ್ಥಾನದಿಂದ ಭ್ರಷ್ಟರಾಗ್ತಾರೆ. ಇವತ್ತು ಕರಪ್ಷನ್, ಆ ಗುಣಾನುಸಂಹಿತವಾದ ಪೂಜೆ ಇಲ್ಲದೇನೆ ಇರೋದಲ್ವಾ. ಕರಪ್ಷನ್ ಅಂದ್ರೇನು? ಗುಣಾನುಗುಣವಾದ ಪೂಜೆ ಇಲ್ಲದೆ ಇರೋದು, ಗುಣಾನುಗುಣವಾದ ಗೌರವ ಸತ್ಕಾರ ಇಲ್ಲದೆ ಇರೋದೇ ಅಲ್ವಾ. ಹೀಗಾಗಿ ಆಚಾರ್ಯರು ಹೇಳಿದರು, ಗುಣಕ್ಕೆ ಅನುಗುಣವಾಗಿ ಒಬ್ಬನಿಗೆ ಗೌರವ ಕೊಡಿ, ಅವನ ಜಾತಿ ಕುಲ ಯಾವುದೂ ನೋಡಬೇಡಿ ಅಂತ ಹೇಳಿತ್ತು. ಆದರೆ ಗುಣವೇ ಯಾರ ಪ್ರಕಾರ ಇಲ್ಲ, ಅವರ ಎಂತ ಮಾಡೋದು ಕತೆ. ಈ ತರಹದ ಶೌನಕರು, ಈ ತರಹದ ಸೂತರು. ಅದರಿಂದಾಗಿ ಲಲಿತಾ ಸುಚ, ಲಲಿತಾ ಅಂತ ಹೇಳಿದ್ರೆ ಯಾವ ಕಥೆಯನ್ನು ನಾವು ನಾಟ್ಯದಲ್ಲಿ ಜೋಡಿಸ್ಲಿಕ್ಕಾಗ್ತದೋ, ಯಾವ ಕಥೆಯನ್ನು ಹಾಡಿನಲ್ಲಿ, ಡ್ಯಾನ್ಸಿನಲ್ಲಿ, ನಾಟಕವಾಗಿ, ರೂಪಕಗಳಾಗಿ ಜೋಡಿಸ್ಲಿಕ್ಕಾಗ್ತದೋ ಆ ಕಥೆಗಳನ್ನು ಲಲಿತಾ ಅಂತ ಕರೀತಾರೆ. ಲಲಿತಾ ಅಂದ್ರೇನು? ಫೈನ್ ಆರ್ಟ್ಸ್. ಅಲ್ಲ, ಫೈನ್ ಆರ್ಟ್ಸ್ಗೆ ಉಪಯೋಗವಾಗುವವುಗಳು ಯಾವುದನ್ನು ಫೈನ್ ಆರ್ಟ್ಸ್ನಲ್ಲಿ ಜೋಡಿಸ್ಲಿಕ್ಕೆ ಬರ್ತದೋ ದಟ್ಸ್ ಕಾಲ್ಡ್ ಲಲಿತ. ಆ ಲಲಿತವಾದ ಕಥೆಗಳನ್ನು ಕೇಳಿದ ಮೇಲೆ ಸಂತೋಷಪಟ್ಟು ಹೇಳಿದರಂತೆ, ನೀನು ಬಹಳ ಪುರಾಣಗಳನ್ನು, ಹಳೆಯ ಘಟನೆಗಳನ್ನು ಹೇಳಿದ್ದೀಯಾ, ಮತ್ತೆ ಕೇಳಬೇಕು ಅಂತ ಬಯಸ್ತೇವೆ. ಇದರಲ್ಲಿ ಕೆಲವು ಪ್ರಶ್ನೆಗಳುಂಟು. ಏನು? ದೇವರ ಸೃಷ್ಟಿ ಹೇಗೆ? ಅದು ಕಾಮನ್ ಕ್ವಶನ್. ಕಸ್ಮಾಚ್ಚ ಭಗವಾನ್ ವಿಷ್ಣು ಮತ್ಸ್ಯ ರೂಪತ್ವಮಾಶ್ರಿತ. ದೇವರು ಯಾಕೆ ಮತ್ಸ್ಯನಾದ? ನಾರಾಯಣ ಯಾಕಾಗಿ ಮತ್ಸ್ಯ, ಮೀನಿನ ರೂಪವನ್ನು ಧರಿಸಿದ? ಭೈರವತ್ವಂ ಭವಸ್ಯಾಪಿ ಪುರಾರಿತ್ವಂ ಚ ಕೇನಹಿ. ಸದಾಶಿವ ಏಕಾಗಿ ಭೈರವ ಅಂತ ಆದ. ಮೂರೂರುಗಳ ಹಗೆ ಏಕಾದ ತ್ರಿಪುರಾರಿ. ತ್ರಿಪುರಾರಿ ಅಂದ್ರೇನು? ಪುರ ಅಂದ್ರೆ ಊರು, ತ್ರಿ ಅಂದ್ರೆ ಮೂರು, ಅರಿ ಅಂದ್ರೆ ಹಗೆ, ಮೂರೂರು ಹಗೆ ಏಕಾದ. ಅಚ್ಚ ಕನ್ನಡ. ಆರೂರು ಅಂತ ಒಂದು ಜಾಗ ಇದೆ ಉಡುಪಿಯ ಹತ್ತಿರ. ಅವರು ಷಟ್ಪುರಾಚಾರ್ಯರು ಅಂತ ಬರ್ಕೋತಾರೆ ಒಬ್ರು. ಈಗಿಲ್ಲ, ಅವರು ಬಹಳ ಹಳಬರು, 200 ವರ್ಷ ಆಯ್ತು ಅವರು ಹೋಗಿ. ಹಾಗೆ ಜಾಲಿಹಾಳ ಕಂಟಕ ಗ್ರಾಮವಾಸಿ ಅಂತ, ಅದು ಬೇಕಿಲ್ಲಪ್ಪ. ಜಾಲಿಹಾಳ ವೇದವ್ಯಾಸರೇ ಮಣಲೂರು ಅಂತಾರೆ. ಅವರು ತಮಿಳುನಾಡಿನ ಮಣಲೂರು. ಅದು ತಮಿಳುನಾಡಿನಲ್ಲಿ ಮಣಲೂರು, ಅದೇ ಬಭ್ರುವಾಹನನ ತಾತ ಇದ್ದ ಜಾಗ, ಅದು ಮಣಲೂರು. ವೇದವ್ಯಾಸರೇ ಮಣಲೂರು ಅಂತ ನಾವೆಲ್ಲ ಯಾಕೆ ಅನುವಾದ ಮಾಡಿಕೊಳ್ಬೇಕು? ಸುಂದರ ನಗರ ಅಂತ ಚನ್ನಪಟ್ಟಣವನ್ನು ಹೇಳಿದ್ರೆ ಏನು ಚನ್ನಪಟ್ಟಣ ಅಂತಾನೆ ಸಂಸ್ಕೃತದಲ್ಲಿಯೂ ಚನ್ನಪಟ್ಟಣ ಅಂತಾನೆ ಹೇಳಬೇಕು. ಸಿಟಿ ಆಫ್ ಬ್ಯೂಟಿ ಅಂತ ಇಂಗ್ಲಿಷಲ್ಲಿ ಅನುವಾದ ಮಾಡಿದ್ರೆ ಏನು ಅರ್ಥ ಆಗ್ಬೇಕು? ಅದರಿಂದ
ಕೆಲವೊಮ್ಮೆ ಆಯಾ ಭಾಷೆಗೆ ಬಿಡೋದು ಒಳ್ಳೆಯದು. ಕೆಲವೊಂದು ಚಂದ ಅಂತ ಕಂಡಲ್ಲಿ ಅನುವಾದ ಮಾಡುವ, ಯಾವುದನ್ನ ಅನುವಾದ ಮಾಡಿದರೆ ಮೂಲಕ್ಕೆ ತೊಂದರೆ ಆಗೋಲ್ವೋ ಆ ತರಹ ಅನುವಾದ ಮಾಡಬೇಕು. ಹಾಗೆ ಇದು ಸದಾಶಿವ ಯಾಕೆ 3 ಊರುಗಳನ್ನು ಕೊಂದ? ಕಸ್ಯ ಹೇತೋ ಕಪಾಲಿತ್ವಂ. ಸದಾಶಿವ ಕಪಾಲಿ. ಕಪಾಲಿ ಅಂದರೆ ತಲೆಯೋಡನ್ನ ಭಿಕ್ಷಾಪಾತ್ರೆಯ ಹಾಗೆ ಹಿಡಿದವ. ಏಕೆ? ಸರ್ವಮೇತತ್ ಸಮಾಚಕ್ಷ್ವ. ಇದೆಲ್ಲವನ್ನ ನನಗೆ ಹೇಳು, ವಿಸ್ತಾರವಾಗಿ ಹೇಳು. ತ್ವದ್ವಾಕ್ಯೇನ ಅಮೃತಸ್ಯೇವ ನ ತೃಪ್ತಿರಿಹ ಜಾಯತೆ. ನಿನ್ನ ಮಾತನ್ನ ಕೇಳ್ತಾ ಇದ್ರೆ ತೃಪ್ತಿಯೇ ಆಗೋದಿಲ್ಲ. ಹೇಳು. ಅದಕ್ಕೆ ಸೂತರು ಹೇಳ್ತಾರೆ, ಪುಣ್ಯಂ ಪವಿತ್ರಮಾಯುಷ್ಯಂ ಇದಾನೀಂ ಶೃಣು ತದ್ವಿಜಾಃ ಮಾತ್ಸ್ಯಂ ಪುರಾಣಮಖಿಲಂ ಯಜ್ಜಗಾದ ಗದಾಧರಃ. ಪವಿತ್ರವಾದ, ಕೇಳಿದೊಡನೆ ಮನಸ್ಸನ್ನು ಪವಿತ್ರಗೊಳಿಸುವ ಒಂದು ಪುರಾಣವನ್ನು ಹೇಳ್ತೇನೆ ಕೇಳಿ. ಅದರ ಹೆಸರು ಮತ್ಸ್ಯ ಪುರಾಣ ಅಂತ. ಯಾಕೆ ಮತ್ಸ್ಯ ಪುರಾಣ ಅಂತ ಕರೀತಾರೆ? ಪುರಾ ರಾಜ ಮನುರ್ನಾಮ ಕ್ಷೀರ್ಣವಾನ್ ವಿಪುಲಂ ತಪಃ. ಮನುಗಳು 14 ಜನ ಇದ್ದಾರೆ. 14 ಜನ ಮನುಗಳು. ಅದರಲ್ಲಿ ನಾವು ಇವತ್ತು ಇರೋದು 7ನೇ ಮನ್ವಂತರದಲ್ಲಿ. ಮನುವಿನ ಅಂತರ ಅಂದರೆ ರಾಜ್ಯಭಾರದ ಕಾಲ. ಇಬ್ಬರು ಮನುಗಳ ನಡುವಣ ಕಾಲ ಏನಿದೆ ಅದನ್ನು ಮನ್ವಂತರ ಅಂತ ಕರೀತಾರೆ. ಇಬ್ಬರು ಮನುಗಳ ನಡುವಣ ಕಾಲ ಏನಂತಾರೆ? ಮನ್ವಂತರ. ಅವನೊಬ್ಬ ಇದ್ದಾನೆ, ಅವನು ಮನ್ವಂತರ ಅಂದ್ರೆ ಒಂದು ಕಾಲಘಟ್ಟ. ಕಾಲಘಟ್ಟ ಹೌದು. ಯಾರ ಕಾಲಘಟ್ಟ? ಮನುವಿನ ಕಾಲಘಟ್ಟ. ದೂರದಿಂದ ಜೀವ ಹಿಂಡ್ತಾ ಇದ್ದ. ಪುರಾ ರಾಜ ಮನುರ್ನಾಮ ಚೀರ್ಣವಾನ್ ವಿಪುಲಂ ತಪಃ. ಅವನಿಗೆ, ಆ ಮನುವಿಗೆ ವೈವಸ್ವತ ಅಂತ ಹೆಸರು. ವೈವಸ್ವತ ಅಂತ ಹೇಳಿದರೆ, ವಿವಸ್ವಾನ್ ಅಂದ್ರೆ ಸೂರ್ಯ, ವೈವಸ್ವತ ಅಂದ್ರೆ ಸೂರ್ಯನ ಮಗ. ಅವನ ರಿಯಲ್ ನೇಮ್ ವಾಸ್ ಅಥವಾ ಈಸ್, ಇನ್ನು ಇದನ್ನಲ್ಲ, ಶ್ರಾದ್ದ ದೇವ. ಮನು ಆಗುವುದಕ್ಕೆ ಮೊದಲು ಅವನ ಹೆಸರು ಸತ್ಯವ್ರತ. ಹೋದ ಮನ್ವಂತರ ಇದೆಯಲ್ಲ, ಅದು ಚಾಕ್ಷುಷ ಮನ್ವಂತರ ಅಂತ. ಆ ಚಾಕ್ಷುಷ ಮನ್ವಂತರ ಕಳೆಯುವಾಗ ಏನು ಪ್ರಳಯ ಆಯ್ತಲ್ಲ, ಅಲ್ಲಿ ಉಳಿದವರು ಸತ್ಯವ್ರತ ಮತ್ತೆ ಅಗತ್ಯಕ್ಕೆ ಬೇಕಾದ ಕೆಲವು ಸ್ಪೀಶೀಸ್ಗಳು. ಎಲ್ಲ ಸ್ಪೀಶೀಸ್ಗಳ ಮಾಡೆಲ್. ಈಗ ಓಲ್ಡ್ ಟೆಸ್ಟಾಮೆಂಟಿನಲ್ಲಿ ಸ್ಟೋರಿ ಆಫ್ ನೋವಾ ಅಂತ ಕೇಳಿದ್ದೀರಾ? ನೋವಾ ಪ್ರಳಯ ಇದ್ದೇ ಹೇಳೋದು, ಸ್ವಲ್ಪ ಡಿಫ್ರೆಂಟ್. ಅವರು ಬೈಬಲಿನಲ್ಲಿ ಹೇಳೋದು ನಮ್ದೇ ಕಥೆ, ಆದರೆ ಮನು ಇಲ್ಲ ಅಲ್ಲಿ. ಹೀಗಾಗಿ ಭಾರತದ ಕಥೆಗಳ ಪ್ರತಿಫಲನವೇ ಬೇರೆ ಕಡೆ ಇರೋದು, ಆದರೆ ಅಲ್ಲಿ ವಿಕೃತವಾಗಿದೆ. ಅಲ್ಲ, ಭಾರತದಲ್ಲಿಯೂ ಈಗ ವಿಕೃತವಾಗ್ತಾ ಇದೆ, ಅದು ಬೇರೆ. ಏನೇನೇನೋ ಹೇಳ್ತಾರೆ, ಸರಿಯಾಗಿ ಅಧ್ಯಯನ ಮಾಡೋಲ್ಲ, ಸೀರಿಯಸ್ನೆಸ್ ಇಲ್ಲ. ಇದು ಈ ಕಥೆ, ಆ ಸ್ಟೋರಿ ಆಫ್ ನೋವಾ ಏನಿದೆ ಅದು, ಅದಕ್ಕೆ ಮೂಲ ಇದೇ ಕಥೆ, ಮತ್ಸ್ಯ ಪುರಾಣದ ಕಥೆ. ಪುರಾ ರಾಜ ಮನುರ್ನಾಮ
ಚೀರ್ಣವಾನ್ ವಿಪುಲಂ ತಪಃ ಪುತ್ರೇ ರಾಜ್ಯಂ ಸಮಾರೋಪ್ಯ ಕ್ಷಮಾವಾನ್ ರವಿನಂದನ. ಮನು ಅನ್ನುವವ ಬಹಳ ಹಿಂದೆ, ಮನುವಾಗುವುದಕ್ಕೆ ಮೊದಲು ಉತ್ಕಟವಾದ ತಪಸ್ಸು ಮಾಡಿದ. ದ್ವಂದ್ವಗಳನ್ನು ಸಹಿಸಿ ಪ್ರಾಪ್ತವಾನ್ ಯೋಗಮುತ್ತಮಂ, ಒಳ್ಳೆ ಧ್ಯಾನವನ್ನು ಮಾಡಿದ. ದೇವರು 10,000 ವರ್ಷಗಳಾದ ಮೇಲೆ ಮೈದೋರಿದ. ಬಭೂವ ವರದಶ್ಚಾಸ್ಯ ವರ್ಷಾಯುತ ಶತೇಗತೇ. 1000 ವರ್ಷಗಳಾದ ಮೇಲೆ ಮೈದೋರಿ ಹೇಳಿದ, ವರಂ ವೃಣೀಶ್ವ ಪ್ರೋವಾಚ ಪ್ರೀತಸ್ಸ ಕಮಲಾಸನಃ ಏವ ಮುಕ್ತೋ ಬ್ರವೀದ್ರಾಜ ಪ್ರಣಮ್ಯ ಸಪಿತಾಮಹಂ. ಆಮೇಲೆ ಆ ದೇವರು ಬ್ರಹ್ಮದೇವರ ಒಳಗಡೆ ಇದ್ದು ತೋರಿದ್ದು ಪಿತಾಮಹ. ಏನು ವರ ಬೇಕು ಅಂತ ಕೇಳಿದ್ರು ಬ್ರಹ್ಮದೇವರು. ಅದಕ್ಕೆ ಅವನು ಹೇಳಿದ, ಭೂತಗ್ರಾಮಸ್ಯ ಸರ್ವಸ್ಯ ಸ್ಥಾವರಸ್ಯ ಚರಸ್ಯ ಚ ಭವೇಯಂ ರಕ್ಷಣಾಯಾಲಂ ಪ್ರಳಯೇ ಸಮುಪಸ್ಥಿತೆ. ಸಮಗ್ರ ಜೀವರು, ಸ್ಥಾವರ ಹಾಗೂ ಜಂಗಮ, ಆ ಎಲ್ಲದರ ರಕ್ಷಣೆಯನ್ನು ನಾನು ಮಾಡಬೇಕು. ಪ್ರಳಯ ಇದ್ದಾಗಲೂ ನಾನು ಇರಬೇಕು, ಶುರು ಆದಾಗಲೇ ನಾನು ರಾಜ ಆಗಬೇಕು. ಆಯಿತು ಅಂತ ಹೇಳಿ ತತ್ರೈವ ಅಂತರಧೀಯತ, ಕಣ್ಮರೆಯಾದರು. ನೋಡಿ, ರಾಕ್ಷಸರು ಅಂತ ಹೆಸರು, ಯಾವತ್ತೂ ಅವರು ರಕ್ಷಣೆಯ ಬಗ್ಗೆ ಮಾತಾಡಿಲ್ಲ. ರಾಕ್ಷಸರು ಅಂದ್ರೇನು? ಇವರಿಂದ ಬೇರೆಯವರು ರಕ್ಷಣೆ ಹೊಂದಬೇಕಪ್ಪ ಅಂತ ಅವರು ರಾಕ್ಷಸರು. ವಿಪರೀತ ಲಕ್ಷಣ ಅಂತ ಕರೀತಾರೆ. ಇವರಿಂದ ಬೇರೆಯವರಿಗೆ ರಕ್ಷಣೆ ಬೇಕು, ಅದರಿಂದಾಗಿ ಇವರು ರಾಕ್ಷಸರು. ವಿನಃ ಅವರು ಯಾವತ್ತೂ ರಾಕ್ಷಸರಿದ್ದವರು ರಾಕ್ಷಸರಾಗಿಲ್ಲ. ನೀವು ಯಾವುದೇ ರಾಕ್ಷಸರನ್ನ ಕೇಳಿ, ಯಾವುದೇ ನಾಸ್ತಿಕರನ್ನ, ನಾವು ಸುಖವಾಗಿರಬೇಕು ಅಂತ ಸುಮ್ಮನೆ ಅವರೆಲ್ಲ ಜನರ ಸಮಾನತೆ ನೀತಿ ಎಲ್ಲ ಸುಮ್ಮನೆ ಬೋಗಸ್ಸು. ಯಾವ ನಾಸ್ತಿಕನೂ ಕೂಡ ಪ್ರಾಮಾಣಿಕ ಅಲ್ಲ. ಯಾಕೆಂದ್ರೆ ಎಲ್ಲ ಸದ್ಗುಣಗಳ ನೆಲೆ ಯಾವುದು ಅಂತಂದ್ರೆ ವಿಷ್ಣು ಭಕ್ತಿ ಅಂತ. ವಿಷ್ಣು ಭಕ್ತಿರಿ ಸರ್ವೇಶಾಂ ಸದ್ಗುಣಾನಾಂ ಸುಲಕ್ಷಣಂ ಅಂತ ಮಧ್ವಾಚಾರ್ಯರು. ಯಾಕೆ ಅಂತ ಅದನ್ನು ಮತ್ತೆ ಎಕ್ಸ್ಪ್ಲೈನ್ ಮಾಡುವ. ಒಳ್ಳೆಯ ಗುಣಗಳೆಲ್ಲ ಬರ್ಲಿಕ್ಕೆ ಶುರು ಆಗೋದೇ ವಿಷ್ಣು ಭಕ್ತಿಯಿಂದ. ಯಾಕೆ ಅಂದರೆ ಭೌತಿಕ ಲಾಭಗಳಿಲ್ವಾ? ಪ್ರಾಪಂಚಿಕ ವೈರಾಗ್ಯವನ್ನು ಹೇಳ್ತಾರ? ಬೇರೆಯವರಿಗೆ ಉಪದ್ರವ ಮಾಡಲಿಕ್ಕಿಲ್ವಾ? ಉಪಕಾರ ಮಾಡಬೇಕಾ? ಹಾಗಾದರೆ ಎಲ್ಲ ಸದ್ಗುಣಗಳ ನೆಲೆ ಯಾರು? ಅದರಿಂದಾಗಿ ಅವರು ಯೋಗ್ಯವಾದದ್ದನ್ನು ಕೇಳ್ತಾರೆ, ನಾವು ರಕ್ಷಣೆ ಮಾಡಬೇಕು ಅಂತ. ಆದರೆ ಯಾವುದೇ ಅಸುರರು ಅದನ್ನು ಕೇಳಲ್ಲ. ನಾವು ರಕ್ಷಣೆ ಮಾಡಬೇಕು, ಬೇರೆಯವ್ರನ್ನ ಇಲ್ಲ, ನಾವು ಸಾಯಬಾರದು ಅಂತಾರೆ. ಅದರಿಂದಾಗಿ ದೇವತೆಗಳು, ಭಗವದ್ಭಕ್ತರು ಅಥವಾ ದೈವೀಂ ಪ್ರಕೃತಿ ಆಶ್ರಿತ, ಅವ್ರು ಕೇಳುವ ವರ ಬೇರೆ, ಇವ್ರು ಕೇಳೋ ವರ ಬೇರೆ. ಏನು ಬೇಕು? ನಮಸ್ಕಾರ ಮಾಡಿ ಅವನು ಕೇಳಿದ್ದು ಇದನ್ನು. ಏವಮಸ್ಥಿತಿ ವಿಶ್ವಾತ್ಮ ತತ್ರೈವಾಂತರ ಧೀಯತ. ಹೀಗೆ ಆಗಲಿ ಅಂತ ಹೇಳಿ ಕಣ್ಮರೆಯಾದರು. ಹೂ ಮಳೆಯಾಯಿತು, ಪುಷ್ಪವೃಷ್ಟಿ ಸುಮಹತಿ ಖಾತ್ ಪಪಾತ ಸುರಾರ್ಪಿತ. ಇಷ್ಟು 16ನೇ ಶ್ಲೋಕ ಆಯಿತು. ಇನ್ನು ಏನಾಯಿತು ಅಂತ ಮುಂದೆ ನೋಡುವ. ಕೃಷ್ಣಾರ್ಪಣಮಸ್ತು. ನಾಳೆ ನೋಡೋಣ.